ಮರಣ ಎಂಬುದು ಬದುಕಿನ ಅಂತ್ಯವಲ್ಲ, ಅದು ಮತ್ತೊಂದು ರೂಪದ ಆರಂಭ ಎಂಬ ಮಾತಿಗೆ ಕೇರಳದ 10 ತಿಂಗಳ ಮಗು ಅಲಿನ್ ಸಾಕ್ಷಿಯಾಗಿದೆ. ಆಟವಾಡಬೇಕಾದ ವಯಸ್ಸಿನಲ್ಲಿ ವಿಧಿಯ ಆಟಕ್ಕೆ ಬಲಿಯಾದ ಈ ಪುಟ್ಟ ಕಂದ ಹೋಗುವಾಗ ಬರಿಗೈಲಿ ಹೋಗದೆ 5 ಜನರಿಗೆ ಹೊಸ ಬದುಕಿನ ಭರವಸೆ ನೀಡಿ ಹೋಗಿದ್ದಾರೆ. ಹೌದು, ಸಾವು ಎಂಬುದು ಅತ್ಯಂತ ಕಠೋರ ಸತ್ಯ. ಅದರಲ್ಲೂ 10 ತಿಂಗಳ ಹಸುಗೂಸನ್ನ ಕಳೆದುಕೊಳ್ಳುವ ಪೋಷಕರ ನೋವು ಹೇಳತಿರದು. ಆದರೆ ಕೇರಳದ ಅಲೈನ್ ಶೆರೀನ್ ಅಬ್ರಹಾಂ ಎಂಬ ಪುಟ್ಟ ಕಂದನ ಪೋಷಕರು ತಮ್ಮ ಆಳವಾದ ದುಃಖದ ನಡುವೆಯೂ 5 ಕುಟುಂಬಗಳಲ್ಲಿ ನಂದಾದೀಪವನ್ನ ಬೆಳಗಿಸಿದ್ದಾರೆ. ಅದರಂತೆ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಈ ಚಿಕ್ಕ ವೀರನ ಕಥೆ ಮನುಕುಲಕ್ಕೆ ಮಾದರಿಯಾಗಿದೆ. ಈ ಘಟನೆಯ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕೇರಳದ ಪಥನಂತಿಟ್ಟ ಜಿಲ್ಲೆಯ 10 ತಿಂಗಳ ಮಗು ಅಲಿನ್ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿತ್ತು. ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಿದ್ರೂ ವೈದ್ಯರ ಸತತ ಪ್ರಯತ್ನದ ಹೊರತಾಗಿಯೂ ಮಗು ಚೇತರಿಸಿಕೊಳ್ಳಿಲ್ಲ. ಅಂತಿಮವಾಗಿ ವೈದ್ಯರು ಮಗು ಬ್ರೈನ್ ಡೆಡ್ ಅಂದ್ರೆ ಮಗುವಿನ ಮಿದುಳು ನಿಷ್ಕ್ರಿಯವಾಗಿದೆ ಅಂತ ಘೋಷಿಸಿದ್ರು. ಈ ಸಮಯದಲ್ಲಿ ಪೋಷಕರು ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಮಗು ಇನ್ನಿಲ್ಲ ಎಂಬ ಸತ್ಯ ತಿಳಿದ ಪೋಷಕರಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗಿತ್ತು. ಆದರೆ ಇಂತಹ ಕಠಿಣ ಸಮಯದಲ್ಲಿಯೂ ಮಗುವಿನ ತಂದೆ ತಾಯಿ ಧೈರ್ಯ ಮತ್ತು ಉದಾತ್ತತೆಯನ್ನ ಮೆರೆದ್ರು. ಅದರಂತೆ ತಮ್ಮ ಮಗು ಮತ್ತೊಬ್ಬರ ದೇಹದಲ್ಲಿ ಜೀವಂತವಾಗಿರಲಿ ಎಂಬ ಆಶಯದೊಂದಿಗೆ ಮಗುವಿನ ಅಂಗಾಂಗಗಳನ್ನ ದಾನ ಮಾಡಲು ಮುಂದೆ ಬಂದ್ರು. ಐವರಿಗೆ ಮರುಜನ್ಮ. ಹೌದು, ಕೇರಳ ಸರ್ಕಾರದ ಮೃತ ಸಂಜೀವಿನಿ ಯೋಜನೆಯಡಿ ಅಂಗಾಂಗ ದಾನದ ಪ್ರಕ್ರಿಯೆ ನಡೆಯಿತು. ಅಲ್ಲಿನ ಹೃದಯ, ಯಕೃತ್ತು ಅಂದ್ರೆ ಲಿವರ್ ಮತ್ತು ಕಿಡ್ನಿಗಳನ್ನ ದಾನ ಮಾಡಲಾಯಿತು. ಇದರೊಂದಿಗೆ ಅತ್ಯಂತ ಕಿರಿಯ ವಯಸ್ಸಿನ ಈ ದಾನಿಯಿಂದಾಗಿ ತೀವ್ರ ಕಾಯಿಲೆಯಿಂದ ಬಳಲ್ತಾ ಇದ್ದ 5 ರೋಗಿಗಳಿಗೆ ಹೊಸ ಜೀವನ ಲಭಿಸಿದೆ. ಅದರಲ್ಲೂ ವಿಶೇಷವಾಗಿ ಅಲ್ಲಿನ ಪುಟ್ಟ ಹೃದಯ ಈಗ ಮತ್ತೊಂದು ಮಗುವಿನ ಎದೆಯಲ್ಲಿ ಬಡಿದುಕೊಳ್ಳೋದು ಗಮನಾರ್ಹವಾಗಿದೆ. ಹಾಗಾದ್ರೆ ಅಂಗದಾನ ಅಂದ್ರೆ ಏನು ಮತ್ತು ಅದು ಯಾವಾಗ ನಡೆಯುತ್ತೆ? ಅಂಗದಾನಕ್ಕೆ ಹೇಗೆ ನೋಂದಣಿ ಮಾಡಬಹುದು ಅನ್ನೋದರ ಕುರಿತು ಮಾಹಿತಿ ನಾನು ಕೊಡ್ತೀನಿ. ಅಂಗದಾನ ಅಂದ್ರೆ ಏನು ಮತ್ತು ಅದು ಯಾವಾಗ ನಡೆಯುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಅಂಗದಾನ ಅಂದ್ರೆ ಆರೋಗ್ಯಕರ ಅಂಗವನ್ನ ಅಥವಾ ಅದರ ಭಾಗವನ್ನ ಅಗತ್ಯವಿರುವ ರೋಗಿಗೆ ನೀಡುವ ಪ್ರಕ್ರಿಯೆ. ಇದು ಜೀವಂತ ವ್ಯಕ್ತಿಯಿಂದ ಅಥವಾ ಮರಣದ ನಂತರ ನಡೆಯಬಹುದು. ಜೀವಂತ ವ್ಯಕ್ತಿ ಒಂದು ಮೂತ್ರಪಿಂಡ ಅಥವಾ ಯಕೃತ್ ಅಂದ್ರೆ ಲಿವರ್ನ ಭಾಗವನ್ನ ದಾನ ಮಾಡಬಹುದು. ಯಾಕಂದ್ರೆ ಮಾನವ ದೇಹವು ಒಂದು ಮೂತ್ರಪಿಂಡದಿಂದಲೂ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಬಹುದು. ಮರಣದ ನಂತರ, ವಿಶೇಷವಾಗಿ ಬ್ರೈನ್ ಡೆತ್ ದೃಢಪಟ್ಟ ಬಳಿಕ ಕುಟುಂಬದ ಅನುಮತಿಯೊಂದಿಗೆ ಅಂಗಗಳನ್ನ ದಾನ ಮಾಡಬಹುದು. ಅಂಗದಾನಕ್ಕೆ ಹೇಗೆ ನೋಂದಣಿ ಮಾಡಬಹುದು? ಅಂಗದಾನಕ್ಕೆ ಹೇಗೆ ನೋಂದಣಿ ಮಾಡಬಹುದು ಅಂತ ನೋಡ್ತಾ ಹೋಗೋದಾದ್ರೆ, ಭಾರತದಲ್ಲಿ ಅಂಗದಾನಕ್ಕೆ ನೋಂದಣಿ ಮಾಡೋದು ಸರಳ ಪ್ರಕ್ರಿಯೆ. ರಾಷ್ಟ್ರೀಯ ಅಂಗ ಮತ್ತು ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಸಂಸ್ಥೆ ಅಂದ್ರೆ ನಾಟೋ ವೆಬ್ಸೈಟ್ ಮೂಲಕ ನೋಂದಣಿ ಮಾಡಬಹುದು. ಅಧಿಕೃತ ಆಸ್ಪತ್ರೆಗಳ ಮೂಲಕವೂ ಅಂಗದಾನಕ್ಕೆ ಹೆಸರು ನೋಂದಾಯಿಸಬಹುದು. ನೋಂದಣಿ ಮಾಡಿದ ನಂತರ ಅಂಗದಾನ ಕಾರ್ಡ್ ಹೊಂದೋದು ಸಹ ಸಹಾಯಕ. ಆದರೆ ಅಂತಿಮವಾಗಿ ಕುಟುಂಬದ ಅನುಮತಿ ಅಗತ್ಯವಾಗಿರೋದ್ರಿಂದ ಈ ವಿಷಯವನ್ನ ಕುಟುಂಬದವರೊಂದಿಗೆ ಚರ್ಚಿಸೋದು ಬಹಳ ಮುಖ್ಯ. ಮಕ್ಕಳು ಅಂಗದಾನ ಮಾಡಬಹುದೇ? ಹೌದು, ಮಕ್ಕಳು ಕೂಡ ಅಂಗದಾನ ಮಾಡಬಹುದು. ಇದಕ್ಕೆ ಕನಿಷ್ಠ ವಯಸ್ಸಿನ ಮಿತಿ ಇಲ್ಲ. ಮುಖ್ಯವಾಗಿ ಅಂಗಗಳು ವೈದ್ಯಕೀಯವಾಗಿ ಆರೋಗ್ಯಕರವಾಗಿರಬೇಕು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಪೋಷಕರು ಅಥವಾ ಕಾನೂನು ಪಾಲಕರು ಅನುಮತಿ ನೀಡಬೇಕು. ಮಕ್ಕಳ ಅಂಗದಾನ ಅಪರೂಪವಾಗಿದ್ರೂ ಇದು ಇತರ ಮಕ್ಕಳ ಜೀವ ಉಳಿಸಲು ಅತ್ಯಂತ ಮುಖ್ಯವಾಗುತ್ತೆ. ಅಂಗದಾನ ಕುರಿತು ಇರುವ ತಪ್ಪು ಕಲ್ಪನೆಗಳು ಮತ್ತು ಸತ್ಯಗಳೇನು? ಅಂಗದಾನ ಕುರಿತು ಹಲವಾರು ತಪ್ಪು ಕಲ್ಪನೆಗಳಿವೆ. ಕೆಲವು ಜನರು ಅಂಗದಾನ ಮಾಡಿದ್ರೆ ಕುಟುಂಬಕ್ಕೆ ಹೆಚ್ಚುವರಿ ವೆಚ್ಚ ಬರುತ್ತೆ ಅಂತ ಭಾವಿಸ್ತಾರೆ. ಆದರೆ ಅಂಗದಾನ ವೆಚ್ಚವನ್ನ ಆಸ್ಪತ್ರೆ ಮತ್ತು ವೈದ್ಯಕೀಯ ವ್ಯವಸ್ಥೆಯೇ ನಿರ್ವಹಿಸುತ್ತೆ. ಅಂಗಗಳನ್ನ ತೆಗೆದ ನಂತರ ದೇಹದ ಗೌರವ ಕಾಪಾಡಲಾಗುತ್ತೆ. ವೈದ್ಯರು ಯಾವಾಗಲೂ ಮೊದಲು ರೋಗಿಯ ಜೀವ ಉಳಿಸಲು ಪ್ರಯತ್ನಿಸ್ತಾರೆ. ಬ್ರೈನ್ ಡೆತ್ ವೈದ್ಯಕೀಯ ಮತ್ತು ಕಾನೂನು ಪ್ರಕಾರ ಮರಣವೇ ಆಗಿದೆ.
ಒಟ್ಟಾರೆಯಾಗಿ ಇಂದಿಗೂ ಅಂಗಾಂಗ ದಾನದ ಬಗ್ಗೆ ಸಮಾಜದಲ್ಲಿ ಹಲವು ತಪ್ಪು ಕಲ್ಪನೆಗಳಿವೆ. ಆದರೆ 10 ತಿಂಗಳ ಮಗುವಿನ ಪೋಷಕರು ತೋರಿದ ಈ ಔದಾರ್ಯವು ಅಂಗಾಂಗ ದಾನದ ಮಹತ್ವವನ್ನ ಸಾರ್ತಾ ಇದೆ. ಅದರಂತೆ ಅಲಿನ್ ಇಂದು ದೈಹಿಕವಾಗಿ ನಮ್ಮೊಂದಿಗಿಲ್ಲದಿದ್ರೂ 5 ಜೀವಗಳ ರೂಪದಲ್ಲಿ ಈ ಭೂಮಿಯ ಮೇಲೆ ಬದುಕಿದ್ದಾನೆ.